ಆಂಕರಿಂಗ್ ಮಾಡಿದ್ರೆ ಅವತ್ತು ಅಲ್ಲೇನು ನೀವು ನೋಡ್ತಾ ಇದ್ದೀರಲ್ಲ ಅದು ನಮ್ಮ ಕಾಲಕಾಲೇಶ್ವರ ಕ್ಷೇತ್ರ. ಈಗ ವರುಣ ನಮ್ಮನ್ನು ಕೈ ಬೀಸಿ ಸ್ವಾಗತವನ್ನು ಕೋರ್ತಿದ್ದಾನೆ. ನಾವು ನೀವು ಎಲ್ಲರೂ ತದೇಕಚದಿಂದ ಕಾಯ್ತಕ್ಕಂಥ ಕ್ಷೇತ್ರ ಯಾವುದ್ರಿ ಅಂತಂದ್ರೆ ಕಾಲಕಾಲೇಶ್ವರ ಕ್ಷೇತ್ರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಕ್ಷೇತ್ರವನ್ನು ನಾವು ತಲುಪ್ತೀವಿ. ಆ ಕ್ಷೇತ್ರವನ್ನು ತಲುಪೋದಷ್ಟೇ ಅರ್ಧ ಅಲ್ಲಿದೊಂದು ವೈಶಿಷ್ಟ್ಯತೆ ಐತ್ರಿ. ಆ ವೈಶಿಷ್ಟ್ಯತೆ ಹೆಂಗೆ ಐತಿ ಅಂತಂದ್ರೆ ನೀವು ಅದನ್ನು ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅದು ಒಂದು ಸತ್ಯನೂ ಕೂಡ ಐತಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಕ್ಷೇತ್ರ ಸನಿಹ ಹೋಗ್ತಿರ್ತೀವಿ. ನೀವು ಇದನ್ನು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ. ಆ ಕ್ಷೇತ್ರ ಯಾವುದ್ರಿ ಅಂತಂದ್ರೆ ಶ್ರೀ ಕಾಲಕಾಲೇಶ್ವರ ಕ್ಷೇತ್ರ. ಸೊ ನಾವೀಗ ಏನು ಮಾಡ್ತಿದ್ದೀವಿ ಅಂದ್ರೆ ಕಾಲಕಾಲೇಶ್ವರ ಕ್ಷೇತ್ರವನ್ನು ಆ ದ್ವಾರಬಾಗಿಲಿಂದ ಒಳಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಮುಂದೆ ನಿಮಗೆ ಏನು ತೋರಿಸ್ತೀನಿ ಅಂತಂದ್ರೆ ದೊಡ್ಡದೊಂದು ಬೃಹದಾಕಾರ ಇರ್ತಕ್ಕಂಥ ಗುಡ್ಡವನ್ನು ತೋರಿಸ್ತೀನಿ. ಆದ್ರೆ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ರಿ ಅಂತ ಹೇಳ್ತಾ ಮಳೆರಾಯನ ಆರ್ಭಟವು ಕೂಡ ಅಷ್ಟೇ ಜೋರಾಗೇ ಆಗ್ತಿದೆ. ಈಗ ಹೆಂಗಾಗೈತ್ರಿ ಮಳೆರಾಯಿಂದ ಅಂತಂದ್ರೆ ಈಗ ರೈತರೆಲ್ಲರೂ ಬಿತ್ತುಬಿಟ್ಟಾರ. ಬಿತ್ತದ್ದಕ್ಕೆ ಕರಿ ಮಳೆ ಆಗೋದಕ್ಕನ ಅದೆಲ್ಲ ಹೆಂಗಾಗಿಬಿಟ್ಟತ್ತಂತಂದ್ರೆ ಆ ಕಾಲೇಶ್ವರ ಅಜ್ಜನ ಕೃಪಾಶೀರ್ವಾದದಿಂದ ಎಲ್ಲರೂ ಬೆಳೆ ಏನಾಗಲಿ ಅಂದ್ರೆ ಚಲೋ ತಮಗೆ ಆಗಲಿ. ನೋಡ್ತಿರಲಿ ಎಷ್ಟು ಸುಂದರವಾದಂಥ ಕ್ಷಣ. ಈಗ ನಾವು ಕಾಲೇಶ್ವರಕ್ಕೆ ಹೋಗುವಂಥ ದಾರಿಯಲ್ಲಿ ಈ ಥರ ಎಲ್ಲ ಕ್ಷೇತ್ರವನ್ನು ಆಕೈತಿ. ಆದ್ರೆ ನೀವು ಕೂಡ ಸಹ ಕುಟುಂಬ ಸಮೇತ ಇಲ್ಲಿ ಕೂಡ ಭೇಟಿ ಕೊಡ್ರಿ. ಅದ್ರಾಗ ಮಳೆಗಾಲದಾಗಂತೂ ಭಾರಿ ಇರ್ತೈತೆ ರೀ ನೋಡಕ್ಕೆ. ಈಗ ಇಲ್ಲೇನು ನೀವು ನೋಡಕತ್ತೀರಲ್ರಿ ಇದು ಕಾಲೇಶ್ವರ ಗುಡ್ಡ ಎಷ್ಟು ಬೃಹದಾಕಾರವಾಗಿ ಐತಿ ಅಂತಂದ್ರೆ ಭಾಳಷ್ಟು ಬೃಹದಾಕಾರ ಐತಿ. ಸೊ ನಾವೀಗ ಏನು ಮಾಡಿದ್ರು ಅಂತಂದ್ರೆ ಇಲ್ಲಿ 2 ರೋಡ್ ಬರ್ತಾವ್ರಿ. ಅದರಿಂದ ನಾವು 2ಕ್ಕೆ ತೊಗೊಂಡಿದ್ದ ಕರೆ ಆದ್ರೆ ಇಲ್ಲೇ ಏನು ಬರ್ತೈತೆ ಅಂತಂದ್ರೆ ಕಾಲೇಶ್ವರ ಕ್ಷೇತ್ರ. ನೀವೇನು ಅಲ್ಲಿ ನೋಡಕತ್ತೀರಿ ನೋಡ್ರಿ, ಇದೇ ಬೃಹದಾಕಾರ ಅಂತ ಗುಡ್ಡ ನೋಡ್ರಿ. ನೀವೇನು ನೋಡಕತ್ತಿರಲ್ಲ ಇದೇ ದಕ್ಷಿಣ ಕಾಶಿ ಅಂತಲೇ ಕರೀತಾರೆ ಇದನ್ನು. ಅಷ್ಟೇ ಅಲ್ಲದನ ಇದಕ್ಕೆ ಇನ್ನೂ ಒಂದು ಹೆಸರು ಐತ್ರಿ. ಏನು ಹೆಸರು ಐತಿ ಅಂತಂದ್ರೆ ಮುಂದೆ ಬರ್ತಾ ಹೇಳ್ತೀನಂತ ಇದೇ ವಿಡಿಯೋದೊಳಗೆ ನೋಡ್ತಿರ್ರಿ. ಪೂರ್ತಿ ವಿಡಿಯೋ ನೋಡೋದನ್ನು ಮಾತ್ರ ಮರಿಬೇಡ್ರಿ. ಇದ್ರದ್ದು ಆಗಲೇ ಹೇಳಿದ್ದೆ ನಾನು ಒಂದು ವೈಶಿಷ್ಟ್ಯತೆ ಐತಿ ಅಂತ ಹೇಳ್ತೀನಿ. ವಿಡಿಯೋ ನೋಡೋದನ್ನು ಮಾತ್ರ ಮರಿಬೇಡ್ರಿ. ಎಷ್ಟು ಸುಂದರವಾದಂಥ ಕ್ಷೇತ್ರ ಅಲ್ರಿ, ಭಾರಿ ನಯನ ಮನೋಹರವಾದಂಥ ದೃಶ್ಯ ಅಂತ ಹೇಳಿದ್ರೆ ಸಾಲದು. ಇದಕ್ಕೆ ದಕ್ಷಿಣ ಭಾರತದ ದಕ್ಷಿಣ ಕಾಶಿ ಅಂತಲೂ ಕೂಡ ಕರೀತಾರೆ ರೀ ಇದನ್ನು. ನೋಡ್ರಿ ಎಷ್ಟು ಚಂದ ಐತಲ್ಲ. ಮಳೆ ಕಾಣಲ್ಲ ಸರ್.